ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಬೆಳ್ಳಿ ವಸ್ತುಗಳು ಹಾಗೇನೆ ಕಾಲ್ಗೆಜ್ಜೆನ ಮನೆಯಲ್ಲೇ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ತಿಳಿಸಿ ಅಂತ. ಸೊ ಹಾಗಾಗಿ ಈ ಒಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಕಾಲ್ಗೆಜ್ಜೆ ನೋಡ್ತಾ ಇರ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಸೊ ಇದನ್ನ ನೀವು ಈ ರೀತಿ ಮನೆಯಲ್ಲಿ ₹1 ಖರ್ಚಿಲ್ದೇನೆ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಸೊ ಅದು ಹೇಗಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಗೆ 1-2 ಗ್ಲಾಸ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಅಡಿಗೆ ಸೋಡಾ ಹಾಗೇನೆ ಒಂದು ಸ್ವಲ್ಪ ಉಪ್ಪು, ಈ ಒಂದು ಸ್ವಲ್ಪ ಸಾಬೂನಿನ ಪುಡಿ ಅಥವಾ ಡಿಶ್ ವಾಶ್ ಯಾವುದು ಯೂಸ್ ಮಾಡ್ತಿರೋ ವಿಮ್ ಜೆಲ್ ಅದನ್ನು ಕೂಡ ಹಾಕೊಳ್ಬೋದು. ಸೊ ಇದನ್ನು ಹಾಕಿದ ನಂತರ ಲಾಸ್ಟಲ್ಲಿ ನೀವು ಈ ರೀತಿ ವೈಟ್ ಕೋಲ್ಗೇಟನ್ನು ಹಾಕೊಳ್ಬೇಕು. ಈ ರೀತಿ ಹಾಕೋದ್ರಿಂದ ಬೆಳ್ಳಿ ವಸ್ತುಗಳು ತುಂಬಾ ಶೈನಿಂಗ್ ಆಗಿ ಬರುತ್ತೆ. ಹಾಗೆಯೇ ಇದರಲ್ಲಿರ್ತಕ್ಕಂಥ ಕೊಳೆ ಕೂಡ ಬೇಗನೆ ರಿಮೂವ್ ಆಗುತ್ತೆ. ಸೊ ಇವಾಗ ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ವರೆಗೂ ನೀಟಾಗಿ ಕುದಿಸ್ಕೊಳ್ಬೇಕು. ಇದರಲ್ಲಿ ಬೆಳ್ಳಿ ವಸ್ತುಗಳು ಆಗಿರ್ಬೋದು ಅಥವಾ ಕಾಲ್ಗೆಜ್ಜೆಗಳನ್ನು ಈ ರೀತಿ ನೀವು ಹಾಕಿ ಕುದಿಸ್ಕೊಂಡ ನಂತರ ಒಂದು 5 ಮಿನಿಟ್ಸ್ ಬಿಟ್ಟು ತಣ್ಣಗಾದ್ಮೇಲೆ ಒಂದು ಟೂತ್ ಬ್ರಷ್ನ ಸಹಾಯದಿಂದ ಇದನ್ನ ನೀಟಾಗಿ ಉಜ್ಜಿದ್ರೆ ಸಾಕು. ಇದರಲ್ಲಿರ್ತಕ್ಕಂಥ ಕೊಳೆ ಎಲ್ಲನೂ ನೀಟಾಗಿ ಔಟ್ಸೈಡ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಕೊಳೆ ಎಲ್ಲನೂ ಔಟ್ಸೈಡ್ ಬಂದಿದೆ ಅಂತ. ಸೊ ನಂತರ ಇದನ್ನ ನೀಟಾಗಿ 1-2 ಸರಿ ಚೆನ್ನಾಗಿರುವಂಥ ನೀರಿನಲ್ಲಿ ಹಾಕಿ ವಾಶ್ ಮಾಡಿಕೊಂಡ್ರೆ ನಿಮ್ಮ ಕಾಲ್ಗೆಜ್ಜೆ ಆಗಿರ್ಬೋದು ಮತ್ತು ಪೂಜಾ ಸಾಮಾನು ಬೆಳ್ಳಿ ವಸ್ತುಗಳು ಏನೆಲ್ಲ ಇದೆ ಅಲ್ವಾ ಅದೆಲ್ಲನೂ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ರೀತಿ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಕ್ಲೀನಿಂಗ್ನ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.